ನಿಮ್ಮ ಗಮನಕ್ಕೆ ತೆಗೆದುಕೊಂಡು ಬರದೇನೆ ವರ್ಗಾವಣೆ ಮಾಡಲಾಯ್ತಾ? ಹೀಗೆ ಸಾಕಷ್ಟು ಪ್ರಶ್ನೆಗಳನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ನಾಗೇಂದ್ರ ಆಪ್ತರಿಗೂ ಒಂದ್ ಕಡೆ ಸಂಕಷ್ಟ ಶುರುವಾಗ್ತಾ ಇದೆ. ವಿಚಾರಣೆಗೆ ಗೈರಾಗಿದ್ದಾರೆ ನಾಗೇಂದ್ರ ಆಪ್ತರು. ಅವ್ರಿಗೆ ಒಂದ್ ಕಡೆ ಟ್ರಬಲ್ ಶುರುವಾಗಿರುವಂತದ್ದು. 4 ನಾಗೇಂದ್ರ ಆಪ್ತರಿಗೆ ಎಡಿ ಅಧಿಕಾರಿಗಳು ನೋಟಿಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ಬೆಂಗಳೂರಿನ ಎಡಿ ಕಚೇರಿಯಲ್ಲಿ ವಿಚಾರಣೆಗೆ ಹಾಜರಾಗುವುದಕ್ಕೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಆಪ್ತ ಸಹಾಯಕ ವಿಜಯ್ ಕುಮಾರ್ ಸೇರಿ 4 ಸಂಕಷ್ಟ ಎದುರಾಗಿದೆ. ಯಾರೆಲ್ಲ ನಾಗೇಂದ್ರ ಅವರ ಆಪ್ತರಿದ್ದಾರೆ ಅವರೆಲ್ಲರಿಗೂ ಕೂಡ ಈಗಾಗಲೇ ಎಡಿ ಅಧಿಕಾರಿಗಳು ನೋಟಿಸ್ ಅನ್ನ ಕೂಡ ಜಾರಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಖುದ್ದು ಅಂತ ಹೇಳಿ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ನೋಟಿಸ್ ರಿಸೀವ್ ಮಾಡ್ಕೊಂಡಿದ್ದಾರೋ ಇಲ್ವೋ ಅನ್ನೋದು ಸೆಕೆಂಡ್ರಿ, ಬಟ್ ಆದ್ರೆ ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತಹ ನೋಟಿಸ್ ಅನ್ನ ಕೂಡ ಈಗಾಗಲೇ ಕೊಡಲಾಗಿರುವಂತದ್ದು. ವಿಜಯ್ ಕುಮಾರ್ ಸೇರಿ 4 ಇಲ್ಲಿ ಸಂಕಷ್ಟ ಎದುರಾಗಿರುವಂತದ್ದು. ಇವರೆಲ್ಲರಿಗೂ ಕೂಡ ನೋಟಿಸ್ ಜಾರಿ ಮಾಡಲಾಗಿತ್ತು. ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತಹ ವಿಚಾರವನ್ನ ಈಗಾಗಲೇ ಸೂಚನೆಯನ್ನ ಕೂಡ ಕೊಡಲಾಗಿರುವಂತದ್ದು. ಅವರ ವಾಟ್ಸಪ್ ನಂಬರ್ಗೂ ಕೂಡ ಈಗಾಗಲೇ ಒಂದಷ್ಟು ಸೂಚನೆಗಳು ಕೂಡ ಕೊಡಲಾಗಿರುವಂತದ್ದು. ವಾಟ್ಸಪ್ ಮೂಲಕ ವಿಚಾರಣೆಗೆ ಹಾಜರಾಗಬೇಕು ಅಂತ ಕೂಡ ಕಳಿಸಲಾಗಿದೆ. ಅದೇ ರೀತಿಯಾಗಿ ಅವರ ನಿವಾಸಕ್ಕೂ ಕೂಡ ತೆರಳಿ ಅಧಿಕಾರಿಗಳು ಈ ಒಂದು ವಿಚಾರಣೆಗೆ ಹಾಜರಾಗಬೇಕು ಅಂತ ಕೂಡ ಹೇಳಿ ನೋಟಿಸ್ ಅನ್ನ ಕೂಡ ಕೊಡಲಾಗಿದೆ. ಕಾಂಗ್ರೆಸ್ ಶಾಸಕರಿಗೆ ಕಂಟಕವಾಗ್ತಾರಾ ಪಿಎಗಳು ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ನಾಗೇಂದ್ರಗೆ ಪಿಎ ಹರೀಶ್ ಹೇಳಿಕೆಯೇ ಸಂಕಷ್ಟ ಎದುರಾಗುವಂತಹ ಎಲ್ಲಾ ಸಾಧ್ಯತೆ ಇದೆ. ನಿನ್ನೆ ನಾಗೇಂದ್ರ ಪಿಎ ಹರೀಶ್ ವಿಚಾರಣೆ ಕೂಡ ಆಗಿದೆ. ರಾತ್ರಿವರೆಗೂ ಕೂಡ ಹರೀಶ್ನ ವಿಚಾರಣೆಯನ್ನ ನಡೆಸಿ ಕಳುಹಿಸಿದ್ದಾರೆ ಎಡಿ ಅಧಿಕಾರಿಗಳು. ಇತ್ತ ದದ್ದಲ್ ಪಿಎ ಪಂಪಣ್ಣ ಕೂಡ ನಾಪತ್ತೆಯಾಗಿದ್ದಾರೆ. ಪಂಪಣ್ಣನಿಗಾಗಿ ಶೋಧ ಕಾರ್ಯವನ್ನ ಎಡಿ ಅಧಿಕಾರಿಗಳು ಕೂಡ ನಡೆಸ್ತಾ ಇದ್ದಾರೆ. ನೋಡಿ, ಪಿಎಗಳು ಬಹಳ ಇಂತಹ ಪ್ರಕರಣಗಳಲ್ಲಿ ಮಹತ್ವವನ್ನ ಕೂಡ ಪಡ್ಕೊಳ್ಳುತ್ತೆ. ಪಿಎಗಳ ಪಾತ್ರ ಕೂಡ ಅಂತಾನೆ ಹೇಳ್ಬೋದು. ಇದೀಗ ಒಂದ್ ಕಡೆ ನಿನ್ನೆ ಸತತ 7 ಗಂಟೆಗಳ ಕಾಲ ವಿಚಾರಣೆಯನ್ನ ನಡೆಸಿ ಹರೀಶ್ನನ್ನ ಬಿಟ್ಟು ಕಳುಹಿಸಲಾಗಿದೆ. ಇವತ್ತು ದದ್ದಲ್ ಪಿಎ ಪಂಪಣ್ಣನನ್ನ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ಕೂಡ ಕೊಡಲಾಗಿದೆ. ಆದ್ರೆ ಅವ್ರು ನಾಪತ್ತೆಯಾಗಿದ್ದಾರೆ ಅನ್ನೋದರ ಕುರಿತು ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಅಜಯ್ ಅಂಡ್ ವೀರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ಏನು ಅಜಯ್, ಇದೀಗ ದದ್ದಲ್ ನಿವಾಸದಲ್ಲಿ ಒಂದ್ ಕಡೆ ಅಧಿಕಾರಿಗಳು ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಒಂದಷ್ಟು ಮಹತ್ವದ ದಾಖಲೆಯನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ. ಸದ್ಯಕ್ಕೆ ಅಲ್ಲಿ ಏನಾಗ್ತಾ ಇದೆ ಡೀಟೇಲ್ಸ್ ನೀಡ್ತಾ ಹೋಗ್ಬೋದಾ? ಖಂಡಿತವಾಗ್ಲೂ ರಮ್ಯಾ, ಈಗಾಗಲೇ ಏನು ಕಳೆದ 24 ಗಂಟೆಗಳಿಂದನೂ ಕೂಡ ಈಗಾಗಲೇ ಏನು ಇಡೀ ಅಧಿಕಾರಿಗಳು ಏನು ದದ್ದಲ್ ಅವರ ನಿವಾಸದಲ್ಲಿ ಪರಿಶೀಲನೆಯನ್ನು ಸಹ ಮುಂದುವರಿಸುವಂಥದ್ದು. ಇನ್ನು ಕೂಡ ನಾವು ಕೂಡ ಅವರ ಮನೆ ಮುಂಭಾಗದಲ್ಲೂ ಕೂಡ ಇರುವಂಥದ್ದು. ಅಂದರೆ ಅವರ ಮನೆಯಲ್ಲಿ ಇರುವಂತಹ ಕೆಲವೊಂದು ಮಹತ್ವದ ದಾಖಲೆಗಳನ್ನ ಈಗಾಗಲೇ ಪರಿಶೀಲನೆಯನ್ನು ಸಹ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಅವರಿಗೆ ಏನು ಯಾರು ಒತ್ತಡವನ್ನು ಹಾಕಿದ್ರ ಈ ಎಲ್ಲ ಕಡತಗಳಿಗೆ ಸಹಿ ಹಾಕೋದಕ್ಕೆ ಅನ್ನೋದ್ರ ಬಗ್ಗೆ ಕೂಡ ಅವರಿಗೆ ಕ್ವಶನ್ ಅನ್ನು ಮಾಡ್ತಿದ್ದಾರೆ. ಮತ್ತು ನೀವು ಈ ಒಂದು ಹಗರಣದಲ್ಲಿ ನಿಮ್ಮ ಪಾತ್ರ ಏನಾಗುತ್ತೆ, ಯಾಕಂತಂದ್ರೆ ನೀವು ಈ ನಿಗಮದ ಅಧ್ಯಕ್ಷ ಆಗಿರ್ತೀರಾ, ನಿಮಗೆ ಗೊತ್ತಿಲ್ಲದಲ್ಲೇ ಯಾವುದೇ ಕಾರಣಕ್ಕೂ ಕೂಡ 1 ರೂಪಾಯಿನೂ ಕೂಡ ಆ ಕಡೆ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ಹೀಗಾಗಿ ನಿಮ್ಮ ಪಾತ್ರ ಏನಾಗುತ್ತೆ ಮತ್ತೆ ಬಹು ಮುಖ್ಯ ಪಾತ್ರ ನಿಮ್ಮದೇ ಆಗಿರುತ್ತೆ. ಇದರ ಜೊತೆಗೆ ನಿಮಗೆ ಯಾರು ಪ್ರಭಾವಿಗಳು ಏನಾದರೂ ಒತ್ತಡ ಹಾಕ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ನಿನ್ನೆಯಿಂದನೂ ಕೂಡ ಇಡೀ ಅಧಿಕಾರಿಗಳು ಇಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇರುವಂಥದ್ದು. ಇದರ ಜೊತೆಗೆ ಅವರ ಪಿ ಎ ಆಗಿರುವಂತಹ ಪಂಪಣ್ಣ ಏನಿದ್ರೆ ಅವರನ್ನು ಕೂಡ ಈಗ ಎಲ್ಲಿದ್ದಾರೆ ಅನ್ನೋ ಒಂದು ವಿಚಾರಗಳನ್ನು ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ಕೂಡ ತೆಗಿತಾ ಇರುವಂಥದ್ದು. ಇದರ ಜೊತೆಗೆ ಅವರ ಒಂದು ಫೋನನ್ನು ಕೂಡ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾಕಂದರೆ ಕಳೆದ 6 ತಿಂಗಳಿಂದ ಅಂದರೆ ಹಗರಣ ಯಾವಾಗಾಯಿತು ಏನು ಜನವರಿ ಫೆಬ್ರವರಿಯಿಂದ ಶುರುವಾದಂಥದ್ದು, ಏನು ಟ್ರಾನ್ಸಾಕ್ಷನ್ ಆದಂಥ ಸಂದರ್ಭದಲ್ಲಿ ಆಗಿಂದನೂ ಕೂಡ ಯಾವ್ಯಾವ ರೀತಿಯಾಗಿ ಇಲ್ಲಿ ಏನು ಫೋನ್ ಸಂಪರ್ಕ ಆಗಿದೆ, ಯಾರ್ಯಾರ ಜೊತೆ ಎಲ್ಲ ಇಲ್ಲಿ ಫೋನ್ ಸಂಪರ್ಕ ಆಗಿದೆ, ಮತ್ತು ಸತ್ಯನಾರಾಯಣ ಜೊತೆ ಏನಾದ್ರು ನೇರವಾದ ಕಾಂಟ್ಯಾಕ್ಟ್ ಇವರಿಗೆ ಇತ್ತ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಸತ್ಯನಾರಾಯಣ ಏನಿದ್ದಾರೆ ಅವರು ಆಂಧ್ರದಲ್ಲೇ ಇದ್ಕೊಂಡು ಇದನ್ನ ಆಪರೇಟ್ ಮಾಡಿದ್ದಾರೆ ಅಂತ ಹೇಳಿ ಹೇಳಾಗ್ತಿರುವಂಥದ್ದು. ಆನಂತರ ಹಣ ವರ್ಗಾವಣೆ ಆದ ನಂತರದಲ್ಲಿ ಕಮಿಷನ್ ಹಣವನ್ನು ಕೂಡ ಇಲ್ಲಿಗೆ ಕಳಿಸಿದ್ದಾರೆ. ಅದನ್ನ ಇವರ ಪಿ ಎ ಪಂಪಣ್ಣ ಕೂಡ ಈಗಾಗಲೇ ತಗೊಂಡಿದ್ದಾರೆ 55 ಲಕ್ಷ. ಮತ್ತೊಂದು ಕಡೆ ನನ್ನ ಕಲೀಗ್ ಅಜಯ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ, ವೀರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಎಸೇನು ವೀರೇಶ್, ಒಂದ್ ಕಡೆ ನಾಗೇಂದ್ರಗೆ ಬಂಧನ ಆಗುವಂತಹ ಸಂಕಷ್ಟ ಎದುರಾಗ್ತಾ ಇದ್ರೆ, ಡವಡವ ಶುರುವಾಗ್ತಾ
ಆಗ್ತಾ ಇದ್ದಾರೆ. ಮತ್ತೊಂದು ಕಡೆ ಅವರ ಆಪ್ತರಿಗೂ ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. ಇನ್ನು 4ವರಿಗೂ ಕೂಡ ನೋಟಿಸ್ ಕೊಟ್ಟಿರೋದು ಅವರೆಲ್ಲರಿಗೂ ಕೂಡ ತಲುಪಿದ್ಯಾ, ಅವರೆಲ್ಲರೂ ಕೂಡ ಇವತ್ತು ವಿಚಾರಣೆಗೆ ಹಾಜರಾಗ್ತಾರಾ ಅಂತ? ಖಂಡಿತ ರಮ್ಯ, ಯಾಕಂದರೆ ನಾಗೇಂದ್ರ ಅವರ ಮನೆಯಲ್ಲಿ ಇಡಿ ಶೋಧ ನಡೀತಿದೆ. ಸತತ 24 ಗಂಟೆಯಲ್ಲಿ ಇನ್ನೂ ಶೋಧ ಕಾರ್ಯ ಮುಂದುವರೆದಿದೆ. ಕೆಲವೊಂದು ದಾಖಲೆಗಳನ್ನು ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಅವರ ಆಪ್ತರಿಗೆ ಸಹ ಏನೋ ಕೆಲವರಿಗೆ ನೋಟಿಸ ನೀಡಿದ್ದಾರೆ. ಅಂದರೆ ಈ ಒಂದು ಹಗರಣದಲ್ಲಿ ಅವರು ಸಹ ಭಾಗಿ ಆಗಿರ್ಬೋದಾ, ಅವರು ಅಕೌಂಟಿಗೆ ಹಣ ಹೋಗಿರ್ಬೋದಾ ಎಂಬುದು ಇಡಿ ಅಧಿಕಾರಿಗಳಿಗೆ ಮಾಹಿತಿ ಲಭ್ಯವಾಗಿದೆ. ಹೀಗಾಗಿ ಅವರ ಆಪ್ತರಿಗೆ, ನಾಗೇಂದ್ರ ಅವರ ಆಪ್ತರಿಗೆ ಸಹ ಏನು ನೋಟಿಸ್ ನೀಡಿದ್ದಾರೆ. ಅದಲ್ಲದೆ PA ಹರೀಶ್ ಅವರ ನಿನ್ನೆ ತಡರಾತ್ರಿ ಕರೆದುಕೊಂಡು ಬಂದು ಅವರು ಸಹ ವಿಚಾರಣೆ ಮಾಡಿದ್ದಾರೆ. ಬ್ಯಾಂಕ್ ಅಧಿಕಾರಿಗಳನ್ನು ಕರೆದು ತಂದು ವಿಚಾರಣೆ ಮಾಡಿದ್ದಾರೆ. 1 to 1 ಏನೋ ವಿಚಾರಿಸಿದ್ದಾರೆ. ಕೆಲವೊಂದು ದಾಖಲೆಯನ್ನು ಇಟ್ಟುಕೊಂಡು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇನ್ನು ನಾಗೇಂದ್ರ ಅವರು ಸಮರ್ಪಕ ಉತ್ತರ ನೀಡಿಲ್ಲ ಎಂಬ ಕಾರಣಕ್ಕೆ ವಿಚಾರಣೆ ಇನ್ನೂ ಮುಂದುವರೆದಿದೆ. ಅದಲ್ಲದೆ ಇವತ್ತು ಬಂಧನ ಆಗ್ಬೋದು ಎಂಬುದು ಅನುಮಾನ ಮೂಡಿದೆ. ಯಾಕಂದರೆ ಹಲವು ದಾಖಲೆಗಳಿಗೆ ನಾಗೇಂದ್ರ ಅವರು ಕೆಲವೊಂದು ಉತ್ತರ ನೀಡ್ತಿಲ್ಲ, ಕೆಲವೊಂದು ಪ್ರಶ್ನೆಗಳಿಗೆ ಅವರು ಯಾವುದೇ ಪ್ರತಿಕ್ರಿಯೆ ನೀಡ್ತಿಲ್ಲ. ಹೀಗಾಗಿ ಅವರು ಇವತ್ತು ಬಂಧನ ಆಗ್ಬೋದು. ಇನ್ನು ಸಂಜೆವರೆಗೂ ಇವತ್ತು ವಿಚಾರಣೆ ನಡೆಯುತ್ತೆ ನಾಗೇಂದ್ರ ಮನೆಯಲ್ಲಿ. ಯಾಕಂದರೆ ಕೆಲವೊಬ್ಬರು ಅಧಿಕಾರಿಗಳು ಸಹ ಬ್ಯಾಂಕ್ ಅಧಿಕಾರಿಗಳನ್ನು ಕರೆತರಬಹುದು ಮತ್ತು ಅವರ ಆಪ್ತ PA ಅವರನ್ನು ಹರೀಶ್ ಅವರನ್ನ ಮತ್ತೆ ಕರೆತಂದು ವಿಚಾರಣೆ ನಡೆಸ್ಬೋದು ಮತ್ತು ಅವರು ಸಂಬಂಧಪಟ್ಟ ಯಾರು ಇಲಾಖೆ ಅಧಿಕಾರಿಗಳು ಮತ್ತು ಅವರ ಸಂಬಂಧಿಕರನ್ನ ಕರೆತಂದು ವಿಚಾರಣೆ ನಡೆಸ್ಬೋದು ಎಂಬುದು